ವೀಕ್ಷಕರೇ, ಪ್ರಜ್ವಲ್ ರೇವಣ್ಣ ಅವರ ಕೇಸು ದಿನದಿಂದ ದಿನಕ್ಕೆ ಕುತೂಹಲ ಮೂಡಿಸುತ್ತಿದೆ. ಬಗೆದಷ್ಟು ಸತ್ಯಗಳು ಆಚೆ ಬರುತ್ತಿವೆ. ಮೊನ್ನೆ ಅಷ್ಟೇ HD ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಕರೆಸಿ ಪ್ರಜ್ವಲ್ ಎಲ್ಲೇ ಇದ್ದರೂ 48 ಗಂಟೆಗಳ ಒಳಗೆ ಭಾರತಕ್ಕೆ ಬಂದು ತನಿಖೆಗೆ ಸಹಕರಿಸು ಎಂದು ಕೋರಿಕೊಂಡಿದ್ದರು. ಇದೀಗ ಇದೆಲ್ಲ ಒಂದು ಕಡೆಯಾದರೆ ತನಿಖೆಯಲ್ಲಿ ಮತ್ತೊಂದು ಸಂಗತಿ ಹೊರಬಿದ್ದಿದೆ. ಹಾಗಾದ್ರೆ ಏನಿದು ಸಂಗತಿ ಮತ್ತು ಪ್ರಜ್ವಲ್ ರೇವಣ್ಣನ ಕೇಸು ಏನಾಗಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ತಪ್ಪು ಯಾರೇ ಮಾಡಿದ್ದರೂ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಹೌದು, ಪ್ರಜ್ವಲ್ ರೇವಣ್ಣನ ಲೈಂಗಿಕ ಕೃತ್ಯಗಳು ಬೆಳಕಿಗೆ ಬಂದ ಮೇಲೆ ಒಂದೊಂದೇ ನಿಗೂಢಗಳು ಸಂಭವಿಸುತ್ತಿದ್ದು, ಈಗ ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಕೂಡ ನಾಪತ್ತೆ ಆಗಿರುವುದು ಅನುಮಾನಗಳಿಗೆ ಎಡೆ ಮಾಡಿದೆ. ಆತನಿಗಾಗಿ SIT ಶೋಧ ಕಾರ್ಯ ಮುಂದುವರೆದಿದೆ. ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಅಜಿತ್ ಅವರಿಗೆ 2 ಸಲ ನೋಟಿಸ್ ನೀಡಲಾಗಿತ್ತು. ಆತನಿಗಾಗಿ ಹಾಸನ, ಮೈಸೂರಿನಲ್ಲಿ ಹುಡುಕಾಟ ನಡೆಸಲಾಗಿದೆ. KR ನಗರದ ಸಂತ್ರಸ್ತೆಯ ಅಪಹರಣದಲ್ಲಿ ಡ್ರೈವರ್ ಭಾಗಿಯಾಗಿದ್ದರು ಎಂದು ತಿಳಿದು ಬಂದಿದೆ. ಈ ರೀತಿ ತನಿಖೆಗೆ ಭಾಗಿಯಾಗದೆ ನಾಪತ್ತೆಯಾಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.